ಈ ಪ್ರಪಂಚದಲ್ಲಿ ಪ್ರತಿಯೊಬ್ರು ಮನ್ಸಾರೆ ಕೈ ಮುಗಿಯೋದು ಇಬ್ರಿಗೆ, ಒಂದು ದೇವ್ರಿಗೆ, ಇನ್ನೊಂದು ಡಾಕ್ಟರ್ಗೆ. ಯಾಕಂದ್ರೆ ಇಬ್ರಿಗೂ ಪ್ರಾಣವನ್ನ ಕಾಪಾಡುವಂತ ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಬೆಂಗಳೂರಲ್ಲಿ ನಡೆದಿರುವಂತ ಈ ಒಂದು ನೀಚ ಕೃತ್ಯ, ಒಬ್ಬ ವೈದ್ಯ ತನಗಿರುವಂತ ಕಲೆಯನ್ನ ಕಾಪಾಡಕ್ಕಿರುವಂತ ಒಂದು ಶಕ್ತಿಯನ್ನ ಒಬ್ರನ್ನ ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿದ್ದಾನೆ ಅಂದರೆ, ಅದು ತನ್ನ ಹೆಂಡತಿನ ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿದ್ದಾನೆ ಅಂದರೆ ವೆರಿ ಶಾಕಿಂಗ್ ನ್ಯೂಸ್. ಸೊ ಏನದು ಕೃತಿಕಾ ರೆಡ್ಡಿ ಸ್ಟೋರಿ? ಯಾಕೆ ತನ್ನ ಗಂಡ ಸ್ವಂತ ಹೆಂಡತಿಯನ್ನ ಕೊಲೆ ಮಾಡ್ದ? ಕೊಲೆ ಮಾಡಲಿಕ್ಕೆ ಆತ ಬಳಸಿದಂಥ ಮೆಡಿಷನ್ ಆದರೂ ಏನು? ಕೊಲೆ ಆದ ನಂತರ ತಾನೇನು ತಪ್ಪೇ ಮಾಡಿಲ್ಲ ಅನ್ನುವ ರೀತಿ ಹೇಗೆಲ್ಲ ಆಕ್ಟಿಂಗ್ ಮಾಡ್ದ? ಈ ಥರ ನಂಬಿಕೆ ದ್ರೋಹ ಮಾಡುವಂಥ ಯಾವ ಒಬ್ಬ ವ್ಯಕ್ತಿಗೂ ಕಾನೂನಿನಲ್ಲಿ ಕ್ಷಮೆನೇ ಇಲ್ಲ. ಸೊ ಇವಾಗ ಪೊಲೀಸ್ನವರು ಕಂಡುಕೊಂಡಿರುವಂಥ ಕೆಲವು ವಿಚಾರಗಳೇನು, ಹೇಗೆ ಕಂಡುಹಿಡಿದ್ರು, ಹೇಗೆ ಇದೆಲ್ಲ ನಡೀತು ಅಂತ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಸೊ ಲೆಟ್ಸ್ ಗೆಟ್ ಇನ್ ಟು ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್. ಮೇ 2024 ಅದ್ದೂರಿಯಾಗಿ ಮದುವೆ ಆಗಿರುತ್ತೆ. ಕೃತಿಕಾ ರೆಡ್ಡಿ ಮತ್ತೆ ತನ್ನ ಗಂಡ ಮಹೇಂದ್ರ ರೆಡ್ಡಿ ಇಬ್ರು ಕೂಡ ಡಾಕ್ಟ್ರು. ಮಹೇಂದ್ರ ರೆಡ್ಡಿ ಬಂದು ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಅಂದ್ರೆ ಈ ಹೊಟ್ಟೆನಲ್ಲಿರುವಂತ ಗ್ಯಾಸ್ಟ್ರಿಕ್ ಇದೆಲ್ಲ ಬರುತ್ತಲ್ಲ ಅದಕ್ಕೆ ಸ್ಪೆಷಲಿಸ್ಟ್ ಆತ. ಕೃತಿಕಾ ರೆಡ್ಡಿ ಬಂದು ಡರ್ಮಾಟೊಲಜಿಸ್ಟ್, ಅಂದ್ರೆ ಸ್ಕಿನ್ ಮತ್ತೆ ಹೇರ್ ರಿಲೇಟೆಡ್, ಅದರಲ್ಲಿ ಸ್ಪೆಷಲಿಸ್ಟ್ ಇವರು. ಇವರಿಬ್ರದ್ದು ಅದ್ದೂರಿಯಾಗಿ ಮದುವೆ ನಡೆದಿರುತ್ತೆ. ಇವರಿಬ್ರದ್ದು ಪ್ರೀ ವೆಡ್ಡಿಂಗ್ ಶೂಟಿಂಗ್ಸ್ ಗಳೆಲ್ಲ ನೋಡಿದ್ರೆ ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ. ಆಬ್ವಿಯಸ್ಲಿ ಒಂದು ಡಾಕ್ಟರ್ ಕುಟುಂಬ ಅಂದ್ರೆ ಶ್ರೀಮಂತರಾಗಿರುತ್ತೆ, ವೆಲ್ ಶೆಟಲ್ಡ್ ಆಗಿರುತ್ತೆ. ಮದುವೆ ಆಗಿ ಸುಮಾರು 11 ತಿಂಗಳ ನಂತರ, ಅಂದ್ರೆ ಏಪ್ರಿಲ್ 21ನೇ ತಾರೀಕಿನವರೆಗೂ ಅವರ ಮನೆಯಲ್ಲೇ ಇರ್ತಾಳೆ. ಯಾರು? ಕೃತಿಕಾ ರೆಡ್ಡಿ ತನ್ನ ಗಂಡನ ಮನೆಯಲ್ಲೇ ಇರ್ತಾಳೆ. ಏಪ್ರಿಲ್ 22ನೇ ತಾರೀಕು ಕೃತಿಕಾ ರೆಡ್ಡಿಯ ಗಂಡ ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿಯನ್ನ ಕರ್ಕೊಂಡು ತವರು ಮನೆಗೆ ಬರ್ತಾನೆ. ತವರು ಮನೆಗೆ ಸುಮಾರು ಬೆಳಿಗ್ಗೆ 8:30-9 ಗಂಟೆ ಆ ಟೈಮಲ್ಲಿ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಅವ್ರ ಮನೆಯಲ್ಲಿ ಬಿಟ್ಟು ಆತ ಕೆಲಸಕ್ಕೆ ಹೋಗ್ತಾನೆ. ಕೃತಿಕಾ ರೆಡ್ಡಿ ಆಲ್ರೆಡಿ ಆ ಟೈಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅವರ ಕಾಲಿಗೆ ಕೆನುಲಾವನ್ನ ಅವನು ಹಾಕಿರ್ತಾನಂತೆ. ಕೆನುಲಾ ಅಂದ್ರೆ ಏನು? ಬೇಸಿಕಲಿ ಯೂಶಲಿ ರಿಪೀಟೆಡ್ ಆಗಿ ಇಂಜೆಕ್ಷನ್ ಮಾಡಬೇಕು ಅಂತ, ಈಗ ಕೋರ್ಸ್ಗಳಿರುತ್ತಲ್ಲ, ಇವತ್ತು ಅಥವಾ 3 ದಿನಕ್ಕೆ ರಿಪೀಟೆಡ್ ಆಗಿ ಇಂಜೆಕ್ಷನ್ ಮಾಡಬೇಕು ಅಂದ್ರೆ ಏನು ಮಾಡ್ತಾರೆ, ಮತ್ತೆ ಚುಚ್ಚಿ ಅವ್ರಿಗೆ ನೋವು ಮಾಡೋ ಬದಲಾಗಿ ಒಂದು ಸಲ ಅದನ್ನ ಚುಚ್ಚಿ ಅಲ್ಲಿಗೆ ಅಂಟಿಸಿರ್ತಾರಲ್ಲ ಪ್ಲಾಸ್ಟಿಕ್ ಟ್ಯೂಬ್, ಅದನ್ನ ಕೆನುಲಾ ಅಂತ ಹೇಳ್ತಾರೆ. ಆ ರೀತಿ ಅವನು ಕೃತಿಕಾಳ ಬಲಗಾಲಿಗೆ ಕೆನುಲಾವನ್ನ ಹಾಕಿ ಇಟ್ಟಿರ್ತಾನಂತೆ. ಸೊ ಅವತ್ತು 22ನೇ ತಾರೀಕು ಆಕೆಗೆ ಇಂಜೆಕ್ಷನ್ ಮಾಡಿದ್ನೋ ಇಲ್ವೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏಪ್ರಿಲ್ 22ನೇ ತಾರೀಕು ಕೃತಿಕಾ ಆಸ್ ಯೂಶುವಲ್ ನಾರ್ಮಲ್ ಆಗಿ ಇರ್ತಾಳಂತೆ. ಅವರ ತಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಬೆಳಿಗ್ಗೆ ತಿಂಡಿ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ನೈಟು ಊಟ ಮಾಡೋದು, ಎಲ್ಲವನ್ನು ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಇರ್ತಾಳಂತೆ. ಏನು ಸಮಸ್ಯೆನೇ ಇರೋದಿಲ್ಲ, ನಾರ್ಮಲ್ ಆಗಿ ಇರ್ತಾಳಂತೆ. ಏಪ್ರಿಲ್ 22ರ ರಾತ್ರಿ ಆತ ಕೆಲಸ ಮುಗಿಸ್ಕೊಂಡು ಸುಮಾರು 8:30-9 ಗಂಟೆ ಆ ಟೈಮಲ್ಲಿ ಬರ್ತಾನಂತೆ. ಬಂದ ಮೇಲೆ ಆಸ್ ಯೂಶುವಲ್ ಗಂಡ ಹೆಂಡತಿ ಅವರು ಸಪರೇಟು. ಅವರ ಮನೆ ಅವ್ರ ತಂದೆ ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ ಗ್ರೌಂಡ್ ಫ್ಲೋರ್ ನಲ್ಲಿ ಇವರೆಲ್ಲ ಇದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಅವ್ರ ರೂಮ್ ಇದೆ, ಗಂಡ ಹೆಂಡತಿ ರೂಮ್ ಇದೆ. ಆ ಫಸ್ಟ್ ಫ್ಲೋರ್ಗೆ ಅವರಿಬ್ರು ಹೋಗ್ತಾರೆ. ಸೊ ಅವತ್ತು ರಾತ್ರಿನೂ ಕೂಡ ಏನೋ ಇಂಜೆಕ್ಟ್ ಮಾಡಿರಬಹುದು ಅಂತ ಹೇಳ್ಬಿಟ್ಟು ಒಂದು ಸಂಶಯವನ್ನ ಪಡ್ತಾ ಇದ್ದಾರೆ. ಯಾರು? ಕೃತಿಕಾ ರೆಡ್ಡಿ ಅವರ ತಂದೆ. ಮತ್ತೆ ಮಾರ್ನಿಂಗ್ ಬೆಳಿಗ್ಗೆ ಆಸ್ ಯೂಶುವಲ್ ಆತನ ಕೆಲಸಕ್ಕೆ ಹೋಗ್ತಾನಂತೆ. ಅಂದ್ರೆ ಆತ ಡ್ಯೂಟಿಗೆ ಹೋಗಿದನೋ ಬೇರೆ ಇನ್ನೊಂದಕ್ಕೆ ಹೋಗಿದನೋ ಗೊತ್ತಿಲ್ಲ. ಆಸ್ ಯೂಶುವಲ್ ಅವ್ನು ಬೆಳಿಗ್ಗೆ ಹೇಗೆ ಹೋಗ್ತಿದ್ದ ಆ ರೀತಿ ಹೊರಗಡೆ ಹೋಗಿದ್ದಾನೆ. ಅವತ್ತೂ ಕೂಡ ಬೆಳಗ್ಗೆ 23ನೇ ತಾರೀಕು ಬೆಳಗ್ಗೆ ಕೃತಿಕಾ ರೆಡ್ಡಿ ಆಸ್ ಯೂಶುವಲ್ ಬ್ರೇಕ್ಫಾಸ್ಟ್ ಮಾಡಿ ಆರಾಮಾಗಿದ್ದಾಳೆ. ಮಧ್ಯಾಹ್ನ ಸುಮಾರು 1 ಗಂಟೆ ಆ ಟೈಮಲ್ಲಿ ಕೃತಿಕಾ ರೆಡ್ಡಿ ಅವರ ತಂದೆ ಮನೆಗೆ ಲಂಚ್ಗೆ ಅಂತ ಬಂದ ಸಮಯದಲ್ಲಿ ಮಗಳು ಕುಂಟುತ್ತಿರೋದನ್ನ ನೋಡ್ತಾರೆ. ಕುಂಟುತ್ತಿರೋದನ್ನ ನೋಡಿ ಯಾಕೆ ಏನಾಯ್ತು ಅಂತ ಕೇಳಿದಾಗ ಕೃತಿಕಾ ಹೇಳ್ತಾಳೆ ಕಾಲು ನೋವುತ್ತಿದೆ ಅಂತ. ಯಾಕೆ ನೋವುತ್ತಿದೆ ಅಂತ ಕೇಳಿದಾಗ ಕೃತಿಕಾ ಅವಾಗ ತೋರಿಸಲಂತೆ ಕೆನುಲಾ ಇರೋದು ಆಕೆಯ ಕಾಲಿಗೆ. ಅಲ್ಲಿವರೆಗೂ ಅವ್ರ ತಂದೆ ಕರೆಕ್ಟಾಗಿ ನೋಡಿರೋದಿಲ್ಲ, ಅಬ್ಸರ್ವ್ ಮಾಡಿರೋದಿಲ್ವಂತ. ಸೊ ಆಕೆ ಕಾಲಲ್ಲಿ ಆ ಕೆನುಲಾ ಇರೋದನ್ನ ನೋಡಿ ಅವ್ರೇನ್ ಮಾಡ್ತಾರೆ, ಬೇಗ ರಿಮೂವ್ ಮಾಡು, ಅಂದರೆ ಇಮಿಡಿಯೇಟ್ ಆಗಿ ರಿಮೂವ್ ಮಾಡು, ಅದರಿಂದ ನಿನ್ಗೇನು ಯೂಸ್ ಇಲ್ಲ, ಸುಮ್ಮನೆ ಪೈನು ಅಂತ ಹೇಳ್ತಾ ಇದೀಯಾ ಅಂತ ಅವ್ರ ತಂದೆ ಸಜೆಸ್ಟ್ ಮಾಡ್ತಾರಂತೆ. ಅದಕ್ಕೆ ಕೃತಿಕಾ ರೆಡ್ಡಿ ಏನಂತ ಹೇಳ್ತಾಳೆ, ಇಲ್ಲ ತನ್ನ ಗಂಡ ಅಂದ್ರೆ ನನ್ನ ಗಂಡನೇ ಹೇಳಿರೋದು, ಇವತ್ತು ರಾತ್ರಿ ಫೈನಲ್ ಡೋಸ್ ಕೊಡೋದಿದೆ, ಇವತ್ತು ರಾತ್ರಿಗೆ ನೋವೆಲ್ಲ ಕಡಿಮೆ ಆಗ್ಬಿಡುತ್ತೆ, ನೀನು ತೆಗಿಬೇಡ ಅಂತ ಹೇಳಿದ್ದಾರೆ, ಸೊ ನಾನು ತೆಗಿಯೋದಿಲ್ಲ ಅಂತ ಕೃತಿಕಾ ಹೇಳ್ತಾಳಂತೆ. ಈ ಪಾಯಿಂಟನ್ನ ನೀವು ಅಬ್ಸರ್ವ್ ಮಾಡಲೇಬೇಕು. ಅಂದ್ರೆ ಆತ ಆಲ್ರೆಡಿ ಆಕೆಗೆ ಏನೋ ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆಗೆ ಪರಿಹಾರವನ್ನ ಕೊಡೋದಿಕ್ಕೆ ಇಂಜೆಕ್ಷನ್ ಮಾಡ್ತಾ ಇದ್ದ ಅಂತ ಅನ್ನಿಸ್ತಿದೆ. ಇಲ್ಲ ಅಂದ್ರೆ ಏನಕ್ಕೆ ಅದನ್ನ ಕೆನುಲಾನ ಕಾಲಿಗೆ ಹಾಕಿರ್ಬೇಕು. ಸೊ ಆತ ಏನ್ ಇಂಜೆಕ್ಷನ್ ಕೊಡ್ತಿದ್ದ ಅಂತ ಆಕೆಗೆ ಅರಿವಿದೆಯೋ ಇಲ್ವೋ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಬಿಕಾಸ್ ಶಿ ಇಸ್ ನೋ ಮೋರ್. ಯಾಕೆ ಆತನ ಕಡೆಯಿಂದನೇ ಇಂಜೆಕ್ಷನ್ ಆಕೆ ತಗೋತಾ ಇದ್ಲು ಅಂತಂದ್ರೆ ಆತ ಎಕ್ಸ್ಪರ್ಟ್ ಇರೋದೇ ಆ ಗ್ಯಾಸ್ಟ್ರಿಕ್ ರಿಲೇಟೆಡ್.
ಆಕೆಗೆ ಸಮಸ್ಯೆ ಇದ್ದಿದ್ದೆ ಗ್ಯಾಸ್ಟ್ರಿಕ್ ಮತ್ತು ಈ ನಾಸಿಯಾ ಅಂತ ಹೇಳ್ತಾರೆ, ಅಂದರೆ ವಾಮಿಟಿಂಗ್ ಸೆನ್ಸ್ ಬರೋದು ಏನಾದರೂ ಊಟದ ವಿಚಾರದಲ್ಲಿ. ಆ ಥರ ಅದೆರಡು ಸಮಸ್ಯೆ ಇರೋದ್ರಿಂದ ಆ ಒಂದು ಪ್ರಾಬ್ಲಮ್ಗೆ ಎಕ್ಸ್ಪರ್ಟ್ ಈತನೇ, ಬೇರೆ ಎಲ್ಲಿಗೆ ಹೋಗಬೇಕು, ಮನೇಲೇ ಇದ್ದಾರೆ ಡಾಕ್ಟ್ರು, ಬೇರೆ ಡಾಕ್ಟರ್ ಹತ್ರ ಯಾರು ಹೋಗ್ತಾರೆ. ಸೊ ಆ ಒಂದು ನಂಬಿಕೆಯಲ್ಲಿ ಈತ ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ, ನನ್ನ ಸಮಸ್ಯೆನ ಬಗೆಹರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಆತ ಏನೇನು ಹೇಳ್ತಿದ್ದಾನೆ ಅದನ್ನೆಲ್ಲ ಈಕೆ ಫಾಲೋ ಮಾಡ್ತಿದ್ದಾಳೆ. ಸೊ ಅವತ್ತು ರಾತ್ರಿ ಆ್ಯಸ್ ಯೂಶುವಲ್ ಅವ್ನು ಬಂದವನೇ, ಡೋಸ್ ಕೊಟ್ಟವನೇ. ಡೋಸಲ್ಲಿ ಯೂಶಲಿ IV ಡ್ರಾಪ್ಸ್ ಅಂತ ಹೇಳ್ತಾರೆ. IV ಅಂತಂದರೆ ಏನಾದರೂ ಒಂದು ಜನರಲ್ ಸಮಸ್ಯೆಗಳಿಗೆ ಡಿಹೈಡ್ರೇಷನ್ ಆದ್ರೂ ಕೂಡ IV ಅಂತ ಹೇಳ್ಬಿಟ್ಟು ಇಂಜೆಕ್ಟ್ ಮಾಡ್ತಾರೆ. ಆ ಥರ ಅವನೇನೋ ಇಂಜೆಕ್ಟ್ ಮಾಡ್ತಿದ್ನಂತೆ. ಅದ್ರ ಜೊತೆಗೆ ಏನೋ ಮಿಶ್ರಣ ಮಾಡಿ ಇಂಜೆಕ್ಟ್ ಮಾಡಿದ್ನೋ, ಏನು ಇಂಜೆಕ್ಟ್ ಮಾಡಿದ್ನೋ ಅದ್ರ ಬಗ್ಗೆ ಇನ್ನೂ ಎಕ್ಸಾಕ್ಟಾಗಿ ಮಾಹಿತಿ ಇಲ್ಲ. ಸೊ ಇಂಜೆಕ್ಟ್ ಮಾಡಿ 23ರ ರಾತ್ರಿ ಗಂಡ ಹೆಂಡತಿ ಆಸ್ ಯೂಶುವಲ್ ಮಲ್ಕೊಂಡಿದ್ದಾರೆ. ಬೆಳಗಿನ ಜಾವ ಕೃತಿಕಾ ರೆಡ್ಡಿ ಅವರ ತಂದೆ ಅವ್ರ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಈತ ಏನ್ ಮಾಡಿದಾನೆ, ಬೆಳಗ್ಗೆ ಎದ್ದ ನಂತರ ಜೋರಾಗಿ ಕಿರ್ಚಿದಾನೆ. ಅಂದ್ರೆ ಅವರು ಮಲಗಿರುವಂತ ಬೆಡ್ರೂಮ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಂತ ಹೇಳಿದ್ನಲ್ಲ, ಜೋರಾಗಿ ಕಿರ್ಚಿದಾನೆ. ಆ ಕಿರ್ಚಿದ್ದನ್ನ ಕೇಳಿಸ್ಕೊಂಡು ಕೃತಿಕಾ ರೆಡ್ಡಿ ಅವರ ತಾಯಿ ಮೇಲೋಗಿ ನೋಡಿದಾಗ ಕೃತಿಕಾ ರೆಡ್ಡಿ ಆಲ್ರೆಡಿ ಸತ್ತೋಗಿರ್ತಾಳೆ. ಶಿ ಇಸ್ ನೋ ಮೋರ್. ಸೊ ಈ ಇನ್ಸಿಡೆಂಟ್ ನಡೆದಿರೋದು ಮಾರ್ತಳ್ಳಿ ಹತ್ರ ನಿಯರ್ ಬೈ ಕಾವೇರಿ ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಇದರಲ್ಲಿ ಕರ್ಕೊಂಡೋಗಿ ಸೇರಿಸ್ತಾರೆ. ಆದರೆ ಡಾಕ್ಟರ್ ಹೇಳ್ತಾರೆ ಶಿ ಇಸ್ ಬ್ರಾಡ್ ಡೆಡ್ ಅಂತ. ಇಲ್ಲಿ ಕೆಲವು ಕ್ವಶನ್ಸ್ಗಳೇನಂದ್ರೆ, ಈತ ಒಬ್ಬ ಡಾಕ್ಟರ್, ಆಕೆ ಬೆಳಿಗ್ಗೆ ಎದ್ದ ತಕ್ಷಣ ಆಕೆಗೆ ಕಾನ್ಷಿಯಸ್ನೆಸ್ ಇಲ್ಲ ಅಥವಾ ಅಂದರೆ ಉಸಿರಾಟ ಇಲ್ಲ ಅಂತ ಈತನಿಗೆ ಗೊತ್ತಾದ ತಕ್ಷಣ ಈತ ಏನು ಮಾಡ್ಬೋದಿತ್ತಂದ್ರೆ CPR ಅದನ್ನ ಮಾಡಿದನ ಇಲ್ವಾ ಅಂತ ಒಂದು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯೂಶಲಿ ಈ ಕಾನ್ಷಿಯಸ್ ತಪ್ಪಿ ಅಥವಾ ನೀರಲ್ಲಿ ಮುಳುಗಿರ್ತಾರೆ, ಅವ್ರನ್ನ ಎತ್ಕೊಂಡ್ಬಂದಾಗ ತಕ್ಷಣ ಅವರಿಗೆ ಕರೆಂಟ್ ಹೊಡೆದವ್ರಿಗೆ ತಕ್ಷಣ ಕಾನ್ಷಿಯಸ್ ತಪ್ಪಿರೋರಿಗೆ ತಕ್ಷಣ ಏನು ಮಾಡ್ತಾರೆ ಅಂದರೆ CPR ಮಾಡ್ತಾರೆ. ಅದೊಂದು ಬೇಸಿಕ್ ಫಂಡಮೆಂಟಲ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದಂಥ ಒಂದು ಈ ವಿಷಯ. ಇತ್ತೀಚೆಗೆ ಇವಾಗೆಲ್ಲ ಕಾರ್ಡಿಯಾಕ್ ಅರೆಸ್ಟು ಮತ್ತು ಹಾರ್ಟ್ ಅಟ್ಯಾಕು ಈ ಥರ ಎಲ್ಲ ಆಗ್ತಿರುತ್ತಲ್ಲ, ಅವ್ರಿಗೂ ಕೂಡ CPR ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಸೊ ಅದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು CPR ಯಾವ ರೀತಿ ಮಾಡ್ತಾರೆ ಅಂತ. ಎಷ್ಟೋ ವೀಡಿಯೋಸ್ಗಳಿದೆ, ನೀವುಗಳು ಕೂಡ ನೋಡಿರ್ತೀರಾ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಕಾವೇರಿ ಹಾಸ್ಪಿಟಲ್ನಲ್ಲಿ ಯಾವಾಗ ಬ್ರಾಡ್ ಡೆಡ್ ಅಂತ ಅನೌನ್ಸ್ ಮಾಡ್ತಾರೋ ಅದಾದ ಮೇಲೆ ಇನ್ನೇನಿದೆ ಫೈನಲ್ ರೈಟ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ದೇಹವನ್ನು ತಗೊಂಡು ಫೈನಲ್ ರೈಟ್ಸ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿ ಇರ್ತಾರೆ. ಇಲ್ಲಿ ಮಹೇಂದ್ರ ರೆಡ್ಡಿ ಯಾವುದೇ ಪೋಸ್ಟ್ ಮಾರ್ಟಮ್ ನಡೆಯೋದು ಬೇಡ, ಆಕೆಯ ದೇಹಗಳನ್ನು ಕುಯ್ಯೋದು ಬೇಡ, ನನಗೆ ಸಹಿಸೋಕೆ ಆಗೋದಿಲ್ಲ, ಅದನ್ನು ನೋಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತ ಇವನೊಂದು ಎಮೋಷ್ನಲಿ ಒಂದು ಗೇಮನ್ನು ಆಡಿದ್ದಾನೆ. ಆ ಗೇಮನ್ನು ಯಾರ ಮುಂದೆ ಆಡಿದ್ದಾನೆ ಅಂದರೆ ಕೃತಿಕಾ ರೆಡ್ಡಿ ಅವರ ತಂದೆ ತಾಯಿಯ ಮುಂದೆ ಆಡಿದ್ದಾನೆ. ಇನ್ನೊಂದು ವಿಚಾರ ಏನಂದರೆ, ಕೃತಿಕಾ ರೆಡ್ಡಿ ಅವರ ತಂದೆ ತಾಯಿಗೆ 2 ಮಕ್ಕಳು, ಆ 2ರಲ್ಲಿ 2 ಹೆಣ್ಮಕ್ಳು. ಈ ಒಂದು ಸ್ಟೋರಿಗೆ ಟ್ವಿಸ್ಟ್ ಕೊಟ್ಟಿದ್ದು ಯಾರು ಅಂತಂದರೆ ಅದು ಕೃತಿಕಾ ರೆಡ್ಡಿ ಅವರ ತಂಗಿ ನಿಖಿತಾ ರೆಡ್ಡಿ. ಶಿ ಈಸ್ ಆಲ್ಸೋ ಡಾಕ್ಟರ್, ಶಿ ಈಸ್ ಎ ರೇಡಿಯಾಲಜಿಸ್ಟ್. ಅವರಿಗೆ ಒಂದು ಡೌಟ್ ಬರುತ್ತೆ, ನನ್ನ ಅಕ್ಕನಿಗೆ ಯಾವುದೇ ಒಂದು ಮೆಡಿಕಲ್ ಪ್ರಾಬ್ಲಮ್ಗಳಿಲ್ಲ ಅಂದರೆ ಯಾಕೆ ಸತ್ಲು? ಈಗ ನ್ಯಾಚುರಲ್ಲಾಗಿ ಸತ್ತವ್ರದ್ದು ಯಾವುದನ್ನು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಏನೋ ಬೈ ಆಕ್ಸಿಡೆಂಟಾಗಿ ಸತ್ತರೆ ಮತ್ತು ಇನ್ನೊಂದೇನೋ ಅನ್ಯಾಚುರಲ್ ಡೆತ್ ಅಂತ ಆದರೆ ಅವಾಗಷ್ಟೇ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಈಗ ಇವರಿಗೆ ಡೌಟ್ ಬಂದಿದೆ ಅಲ್ವಾ ನಿಖಿತಾ ರೆಡ್ಡಿಗೆ, ಅವರು ಏನು ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ನಡಿಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಆದರೆ ಇವನು ಮಹೇಂದ್ರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ, ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ಆಕೆ ದೇಹನ ಕಟ್ ಮಾಡೋದಕ್ಕೆ ನನಗೆ ಸಹಿಸೋಕ್ಕಾಗೋದಿಲ್ಲ, ಅವರು ತಂದೆ ತಾಯಿ ಮುಂದೆ ಕಣ್ಣೀರು ಹಾಕೋದು, ಈ ಥರ ಏನೋ ಒಂದು ಆ್ಯಕ್ಟಿಂಗ್ ಎಲ್ಲ ಮಾಡ್ತಿರ್ತಾನಂತೆ, ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನಂತೆ. ಯಾವಾಗ ಇದು ಪೋಸ್ಟ್ ಮಾರ್ಟಮ್ಗೆ ಹೋಗಬೇಕು ಅಂತ ಆಗುತ್ತೋ ಆವಾಗ ಪೊಲೀಸ್ನವರು UDR ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದು ಡೆತ್ ಕೇಸ್ ಅಂತ ಆಗಿದೆ ಅಷ್ಟೇ ಹೊರತು ಮರ್ಡರ್ ಕೇಸ್ ಅಂತ ಆಗಿಲ್ಲ. ಸೊ ಡೆತ್ ಕೇಸ್ ಆಗಿರೋದ್ರಿಂದ ಈಗ ಆ ಸಾವಿಗೆ ಕಾರಣ ಏನು ಅಂತ ಹುಡುಕ್ಬೇಕೀಗ. ಅದನ್ನ ಹುಡ್ಕೋದಕ್ಕೆ ಆಬ್ವಿಯಸ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಪೋಸ್ಟ್ ಮಾರ್ಟಮ್ ಮಾಡೋದ್ರ ಜೊತೆಗೆ FSL ನವರು ಏನ್ ಮಾಡ್ತಾರೆ, ಆಕೆಗೆ ಏನೇನು ಇಂಜೆಕ್ಷನ್ ಕೊಟ್ಟಿದ್ರು, ಆಕೆಗೆ ಏನೇನು ಆ ಕೆನುಲೆಲ್ಲ ಹಾಕಿದ್ರಲ್ಲ, ಏನು ಇಂಜೆಕ್ಷನ್ ಕೊಟ್ಟಿದ್ರು, ಏನು ಹೋಗಿದೆ ಮೆಡಿಕಲ್ಗೆ, ಅದನ್ನ ಕಲೆ ಹಾಕೊಂಡು ಹೋಗಿರ್ತಾರೆ. ಅಂದ್ರೆ ಅವ್ರ ಮನೆಯಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ತಗೊಂಡು ಹೋಗಿರ್ತಾರೆ. ಈಗ ಪೋಸ್ಟ್ ಮಾರ್ಟಮ್ ಸ್ಟಾರ್ಟ್ ಆಗಿರೋದು ಏಪ್ರಿಲ್ನಲ್ಲಿ ಪೋಸ್ಟ್ ಮಾರ್ಟಮ್ ಸ್ಟಾರ್ಟ್ ಆಗಿದ್ದು, FSL ರಿಪೋರ್ಟ್ ಬಂದಿದ್ದು ಅಕ್ಟೋಬರಲ್ಲಿ. ಈ 6 ತಿಂಗಳಲ್ಲಿ ಮಹೇಂದ್ರ ರೆಡ್ಡಿ ಯಾವ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತಿರ್ತಾನಂತೆ ಅಂದ್ರೆ, ಕೃತಿಕಾ ರೆಡ್ಡಿಯ ತಂದೆ ತಾಯಿಗೆ ಗಂಡ್ಮಕ್ಳಿಲ್ಲ ಅಂದಾಗ ಅವ್ರ ಮನೆಗೆ ಮೊದಲನೇ ಅಳಿಯ ಇರ್ತಾರಲ್ಲ, ಅವ್ರನ್ನ ಮಗನ ರೀತಿ ನೋಡುವಂಥದ್ದು ಒಂದು ಕಾಮನ್ ನೇಚರ್. ಈತ ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚಾಗಿ ಇವನು ಅವರಿಬ್ರು ಹೊಂದ್ಕೊಂಡು ಎಮೋಷ್ನಲಿ ಅವ್ರ ಜೊತೆ ಕನೆಕ್ಟ್ ಆಗಿ, ಅಂದರೆ ಒಬ್ಬ ಮಗನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದೇ ರೀತಿ ಕೃತಿಕಾ ರೆಡ್ಡಿ ಅವರ ತಂದೆ ತಾಯಿ ಆತನನ್ನು ಟ್ರೀಟ್ ಮಾಡ್ತಿದ್ರಂತೆ. ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಖಿತಾ ರೆಡ್ಡಿ, ಕೃತಿಕಾ ಅವರ ತಂಗಿ. ಈ 6 ತಿಂಗಳಲ್ಲಿ ಅವನು ಮಧ್ಯೆ ಏನಂತ ಮಾಡ್ತಿದ್ದಂತೆ, ಈ ವಿಷಯನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಮಧ್ಯೆ ಏನಂತ ಹೇಳ್ತಿದ್ದಂತೆ, ಎಮೋಷ್ನಲಿ ಮತ್ತೆ ಪಿಚ್ ಮಾಡ್ತಿದ್ದಂತೆ. ಯಾರಿಗೆ? ಕೃತಿಕಾ ರೆಡ್ಡಿ ಅವರ ತಂದೆಗೆ ಮತ್ತು ತಾಯಿಗೆ. ಪೋಸ್ಟ್ ಮಾರ್ಟಮ್ ಮಾಡಿ ಆಕೆ ದೇಹ ಎಲ್ಲನೂ ಕೂದ್ಬಿಡ್ತಾರೆ, ಆಕೆನ ನಾನು ಒಂದು ಒಳ್ಳೆ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಕೆಗೆ ಈ ಥರ ಆಗಬಾರ್ದಾಗಿತ್ತು, ನಾವು ಸತ್ತ ಮೇಲೆ ನಮ್ಮನ್ನು ಏನು ಮಾಡ್ತಾರೋ ಅಂತ ಈ ಥರ ಒಂದು ಎಮೋಷ್ನಲಿ ಅವ್ರಗಳ ಮುಂದೆ ಕಣ್ಣೀರು ಹಾಕೋದು, ಆ ಥರ ಒಂದಷ್ಟು ಆ್ಯಕ್ಟಿಂಗ್ಗಳನ್ನ ಮಾಡ್ತಿದ್ದಂತೆ. ಅದಾದಮೇಲೆ ಇನ್ನೊಂದು
ಟ್ವಿಸ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವ್ರ ತಂಗಿ ಕೃತಿಕಾ ಅವರ ತಂಗಿ ಒಂದಷ್ಟು ಫೋನ್ ಕಾಲ್ಸ್ಗಳನ್ನ ಮಾಡಿದ್ರಂತೆ ಅವರ ತಂದೆಗೆ ಮತ್ತೆ ಅವರ ತಾಯಿಗೆ ಫೋನ್ ಕಾಲ್ಸ್ಗಳನ್ನ ಮಾಡಿ, ಅಂದರೆ ಇವನ್ನೆಲ್ಲ ಮಾಡಿರೋದು ಮಹೇಂದ್ರ ಎಲ್ಲ ಮಾಡಿರೋದು ಅವ್ರ ಕಡೆಯವರು ಮಾಡಿ ಏನೋ ಮಾತಾಡಬೇಕು ಬನ್ನಿ ಅನ್ನೋ ರೀತಿ ಒಂದಷ್ಟು ಸಲ ಮಾತಾಡಿದ್ರಂತೆ. ಏನು ಅಂತ ಆ್ಯಕ್ಚುಲಾಗಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಇವಾಗ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅದೇನು ಅಂತ ಆ್ಯಕ್ಚುಲಿ ಅರ್ಥ ಆಗುತ್ತೆ. ಇದೆಲ್ಲ ಆದಮೇಲೆ 6 ತಿಂಗಳ ನಂತರ FSL ರಿಪೋರ್ಟ್ ಬರುತ್ತೆ. ಆವಾಗ ಬೆಂಗಳೂರು ಪೊಲೀಸ್ ಕಮಿಷನರ್ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. FSL ರಿಪೋರ್ಟ್ ಪ್ರಕಾರ ಆಕೆಯ ಸಾವಿಗೆ ಕಾರಣ ಆಗಿರೋದು ಪ್ರೊಪೋಫೋಲ್ ಬೇಸಿಕಲಿ ಏನಂದ್ರೆ ಇದು ಅನಸ್ಥೆಟಿಕ್ ಒಂದು ಮೆಡಿಸಿನ್. ಈ ಅನಸ್ಥೇಷಿಯನ್ನ ಯಾಕೆ ಕೊಡ್ತಾರೆ ಅಂದ್ರೆ ಈ ಆಪರೇಷನ್ ಥಿಯೇಟರ್ ಮತ್ತೆ ICUಗಳಲ್ಲಿ ಏನಾದರೂ ಆಪರೇಷನ್ ಮಾಡಬೇಕು ಅಂದ್ರೆ ಅವ್ರಿಗೆ ಏನು ಅಂದ್ರೆ ಈಗೇನೋ ಕುಯ್ತಾ ಇದ್ದಾರೆ, ಏನೋ ಕಟ್ ಮಾಡ್ತಾ ಇದ್ದಾರೆ, ಏನೋ ಹೊಲಿತಾ ಇದ್ದಾರೆ ಅಂದಾಗ ಅವರಿಗೆ ನೋವುಗಳಾಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಕಾನ್ಶಿಯಸ್ನ ಕಮ್ಮಿ ಮಾಡೋದಕ್ಕೆ, ಅಂದ್ರೆ ಅಲ್ಲಿ ಉಸಿರಾಟದ ಕಮ್ಮಿ ಆಗುತ್ತೆ, ಮೆದುಳಿಗೆ ನೋವು ಅಂತ ಸೆನ್ಸ್ ಆಗುತ್ತಲ್ಲ ಅದರ ಸೆನ್ಸ್ನೇ ಕಮ್ಮಿ ಮಾಡುತ್ತೆ. ನಿಮಗೆ ಗೊತ್ತಿರುತ್ತೆ ಅನಸ್ಥೇಷಿಯಲ್ಲ ಹೆಂಗ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದೇನಾದ್ರೂ ಓವರ್ ಡೋಸ್ ಆದ್ರೆ ಏನಾಗುತ್ತೆ, ಉಸಿರಾಟದ ತೊಂದರೆ ಆಗುತ್ತೆ, ಉಸಿರಾಟ ನಿಂತೋಗ್ಬಿಡುತ್ತೆ. ಸೊ FSL ರಿಪೋರ್ಟ್ ಪ್ರಕಾರ ಕೃತಿಕಾ ರೆಡ್ಡಿ ಸಾವಿಗೆ ಕಾರಣನೂ ಕೂಡ ಇದೆ. ಪ್ರೊಪೋಫೋಲ್ ಜಾಸ್ತಿ ಆಗಿರೋದ್ರಿಂದ ಆಕೆಯ ಇಂಟರ್ನಲ್ ಆರ್ಗನ್ ಫೇಲ್ಯೂರ್ ಆಗಿ ಉಸಿರಾಟದ ತೊಂದರೆಯಿಂದ ಆಕೆ ಸತ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ಕಾರಣ ಗೊತ್ತಾಗುತ್ತೆ. ಅದು ಗೊತ್ತಾದ ತಕ್ಷಣವೇ, ಅದಕ್ಕೂ ಮುಂಚೆ ಯಾರೂ ಡೌಟ್ ಪಟ್ಟಿರೋದಿಲ್ಲ ಇವನೇ ಕೊಲೆ ಮಾಡಿದ್ದಾನೆ, ಇವನೇ ಈ ಥರ ಎಲ್ಲ ಇಂಜೆಕ್ಷನ್ ಕೊಟ್ಟು ಈ ಥರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಯಾರಿಗೂ ಡೌಟೇ ಬಂದಿರೋದಿಲ್ಲ. ಅಷ್ಟು ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗಿರ್ತಾನೆ. ಯಾವಾಗ FSL ರಿಪೋರ್ಟ್ ಬರುತ್ತೋ ಆವಾಗ ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ಖುದ್ದಾಗಿ ಅವರೇ ಸುವೋಮೋಟೋ ಕೇಸನ್ನು ನಾವೇ ರಿಜಿಸ್ಟರ್ ಮಾಡ್ಕೋತಾ ಇದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಬೇಸಿಕಲಿ ಸುವೋಮೋಟೋ ಅಂದ್ರೇನು, ಅಕಸ್ಮಾತ್ ಈಗ ಮರ್ಡರ್ ಆಗಿದೆ, ಯಾರೂ ಕೇಸ್ ಫೈಲ್ ಮಾಡಿಲ್ಲ ಅಂದರೆ ಪೊಲೀಸ್ನವರೇ ಒಂದು ಸುವೋಮೋಟೋನ ತೊಗೋಬೋದು. ಅದು ಇದೊಂದೇ ಕೇಸಿಗೆ ಅಂತಲ್ಲ, ಬೇರೆ ಯಾವ್ದಾದ್ರು ಕೇಸ್ಗಳಿಗಾಗ್ಬೋದು. ಯಾರು ಕೇಸ್ನ ಫೈಲ್ ಮಾಡಿಲ್ಲ ಅಂದರೆ ಖುದ್ದಾಗಿ ಅವರೇ ಒಂದು ಸುವೋಮೋಟೋನ ತೊಗೋಬೋದು. ಸೊ ಆ ರೀತಿ ನಾವು ತೊಗೋತಾ ಇದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಅದಾದ ನಂತರ ಕೃತಿಕಾ ರೆಡ್ಡಿ ಅವರ ತಂದೆ ಮುನಿ ರೆಡ್ಡಿ ಅವರು ಕೇಸ್ನ ಫೈಲ್ ಮಾಡ್ತಾರೆ. ಅದ್ರ ಪ್ರಕಾರ ಪೊಲೀಸ್ನವರು ಮಹೇಂದ್ರ ರೆಡ್ಡಿಯನ್ನ ಹುಡುಕಿ ಅರೆಸ್ಟ್ ಮಾಡ್ತಾರೆ. ಅವನ್ನ ಅರೆಸ್ಟ್ ಮಾಡಿದ್ದು ಮಣಿಪಾಲ್ ಹತ್ರ, ಉಡುಪಿ ಹತ್ರ ಇರುವಂತ ಮಣಿಪಾಲ್ ಇದೆಯಲ್ಲ ಅಲ್ಲಿ ಅರೆಸ್ಟ್ ಮಾಡ್ತಾರಂತೆ. ಅರೆಸ್ಟ್ ಮಾಡೋ ಸಮಯದಲ್ಲಿ ಆತ ಸ್ವಲ್ಪನೂ ಕೂಡ ರಿಯಾಕ್ಷನ್ ಮಾಡಿಲ್ವಂತೆ. ಅಂಡ್ ಯೂಶಲಿ ಯಾರನ್ನಾದ್ರೂ ಅರೆಸ್ಟ್ ಮಾಡೋಕೆ ಹೋದಾಗ, ಯಾರೋ ಒಬ್ಬ ಕಳ್ಳತನ ಮಾಡಿದ್ದಾನೆ ಅಂದ್ರೆ ಅವನ್ನ ಅರೆಸ್ಟ್ ಮಾಡೋಕೆ ಹೋದಾಗ ಅವನು ತಪ್ಪಿಸ್ಕೊಂಡು ಓಡೋದಕ್ಕೆ ಪ್ರಯತ್ನ ಪಡ್ತಾನೆ. ಏನು ತಪ್ಪು ಮಾಡಿಲ್ಲ ಅಂದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂತ ಸ್ವಲ್ಪನಾದ್ರೂ ವಾದನಾದ್ರೂ ಮಾಡ್ತಾನೆ, ಅಥವಾ ಏನಾದ್ರೂ ಒಂಚೂರು ವಾಯ್ಸ್ನಾದ್ರೂ ರೈಸ್ ಮಾಡ್ತಾನೆ. ಈತ ಒಬ್ಬ ಡಾಕ್ಟರ್ ಆಗಿದ್ದು ಹೈಲಿ ಎಜುಕೇಶನ್ ತಗೊಂಡಿರೋ ಒಬ್ಬ ವ್ಯಕ್ತಿ, ಒಬ್ರು ಪೊಲೀಸ್ನವರು ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದಾರೆ ಅಂದಾಗ ಅವನು ಏನು ರಿಯಾಕ್ಷನ್ನೇ ಮಾಡಿಲ್ಲ, ಒಪ್ಕೊಂಡು ಸೀದಾ ಜೊತೆಗೆ ಬಂದಿದ್ದಾನೆ ಅಂದರೆ ಥಿಂಕ್ ಮಾಡಿ. ಸೊ ಅದೆಲ್ಲ ಆದಮೇಲೆ ರೀಸೆಂಟಾಗಿ ಆತನನ್ನು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಲೈಕ್ ಕೃತಿಕಾ ರೆಡ್ಡಿ ಅವರ ಮನೆಗೆ ಮತ್ತು ಕೃತಿಕಾ ರೆಡ್ಡಿಯ ಗಂಡ ಮಹೇಂದ್ರ ಅವರ ಮನೆಗೆ ಹೋಗಿ ಆಕೆಯ ಒಂದು ಪರ್ಸ್ನಲ್ ಬಿಲಾಂಗಿಂಗ್ಸ್ ಏನೇನಿತ್ತು, ಮೆಡಿಕಲ್ ರಿಪೋರ್ಟ್ ಏನೇನಿತ್ತು, ಆಕೆಗೆ ಇವನು ಏನೇನು ಇಂಜೆಕ್ಷನ್ ಕೊಟ್ಟಿದ್ದಾನೆ, ಆ ಇಂಜೆಕ್ಷನ್ನೆಲ್ಲ ಏನಿರ್ಬೋದು, ಯಾವ್ಯಾವ ಮೆಡಿಸಿನ್ ಕೊಟ್ಟಿರ್ಬೋದು, ಅದನ್ನೆಲ್ಲ ಹೇಗೆ ಎಲ್ಲಿಂದ ತಂದಿರ್ಬೋದು ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಹುಡುಕೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಂಡ್ ಪೊಲೀಸ್ ಕಮಿಷನರ್ ಅವರು ಹೇಳಿರುವ ಪ್ರಕಾರ ಒಂದು ಮಾಹಿತಿ ಸಿಕ್ಕಿದೆ, ಅದನ್ನ ನಾವು ಪಬ್ಲಿಕ್ ಈಗಲೇ ಹೇಳೋದಕ್ಕಾಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು, ಆ ಪ್ರೊಪೋಫೋಲ್ ಅಷ್ಟು ಸುಲಭವಾಗಿ ಎಲ್ರಿಗೂ ಸಿಗೋದಿಲ್ಲ. ಅದನ್ನ ಜಸ್ಟ್ ನಾನು ಹೇಳಿದ್ನಲ್ಲ, ಈ OT ಮತ್ತೆ ICUಗಳಲ್ಲಿ ಮಾತ್ರ ಲಿಮಿಟೆಡ್ ಆಕ್ಸೆಸ್ ಇರೋರ್ಗೆ ಮಾತ್ರ ಅದು ಅವೈಲಬಿಲಿಟಿ ಇರುತ್ತೆ. ಹಾಗಿದ್ದಾಗ ಈತನಿಗೆ ಆ ಒಂದು ಪ್ರೊಪೋಫೋಲ್ ಹೇಗೆ ಸಿಕ್ತು ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ಅದಕ್ಕೆ ಕೆಲವು ನ್ಯೂಸ್ ಪೇಪರ್ಗಳು, ಕೆಲವು ನ್ಯೂಸ್ಗಳೆಲ್ಲ ಏನು ಹೇಳ್ತಿದೆ ಅಂದ್ರೆ ಈತನಿಗೆ ಅಂದ್ರೆ ಆಪರೇಷನ್ ಥಿಯೇಟರ್ಗೆ ಅಥವಾ ICUಗೆ ಆಕ್ಸೆಸ್ ಇರಬಹುದು, ಅಥವಾ ಈತನ ಒಬ್ಬ ಬ್ರದರ್ ಅಥವಾ ರಿಲೇಟಿವ್ಸ್ಗೆ ಒಂದು ಮೆಡಿಕಲ್ ಇದೆ ಅವ್ರದ್ದು, ಅಲ್ಲಿಂದ ತಂದಿರಬಹುದು ಅಂತ ಹೇಳ್ಬಿಟ್ಟು ಒಂದು ಊಹೆಯನ್ನು ಪಡ್ತಾ ಇದ್ದಾರೆ. ಅದು ಆಬ್ವಿಯಸ್ಲಿ ಈಗ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಆತ ಏನೇನು ನಿಜನ ಒಪ್ಕೊಂತಾನೆ ಅದ್ರ ಪ್ರಕಾರ ಪೊಲೀಸ್ನವರು ಒಂದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಡೋದು ಬಾಕಿ ಇದೆ. ಈಗ ಎಲ್ರಿಗೂ ಕಾಡ್ತಿರುವಂತ ಪ್ರಶ್ನೆ ಏನಂದ್ರೆ, ಆಕೆಯನ್ನ ಕೊಲ್ಲೋದಿಕ್ಕೆ ಕಾರಣ ಏನು, ಮೋಟಿವ್ ಏನು ಅಂತ ಪ್ರತಿಯೊಬ್ಬರಿಗೂ ಕಾಡ್ತಿದೆ ಪ್ರಶ್ನೆ. ಇನ್ಫ್ಯಾಕ್ಟ್ ಇಂಟರ್ವ್ಯೂ ಮಾಡೋರು ಕೃತಿಕಾ ರೆಡ್ಡಿ ಅವರ ತಂಗಿನ ಕೇಳಿದಾಗ ಅವರು ಕೂಡ ಹೇಳೋದು, ಈಗ ಕೊಲೆ ಮಾಡಿರೋ ಉದ್ದೇಶ ಏನು ಅಂತ ಆತನೇ ಹೇಳಬೇಕು, ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಯಾಕೆ ಮಾಡ್ದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿಖಿತಾ ರೆಡ್ಡಿ ಅಂದ್ರೆ ಕೃತಿಕಾ ರೆಡ್ಡಿ ಅವರ ತಂಗಿ 2 ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು, ಈತನ ಮೇಲೆ ಆಲ್ರೆಡಿ ಒಂದು FIR ಇತ್ತು, ಯಾವುದೋ ಒಂದು ಫ್ಯಾಮಿಲಿ ಗಲಭೆನೋ, ಬಟ್ ಇನ್ನೊಂದು ಯಾವುದೋ ಒಂದು ಕೇಸಲ್ಲಿ ಅಕ್ಯೂಸ್ಡ್ ಆಗಿ ಒಂದು FIR ಅಲ್ಲಿ ಈತನ ಹೆಸರಿತ್ತು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಈತನಿಗೆ ಅಕ್ರಮ ಸಂಬಂಧ ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರಬಹುದೇನೋ, ಇದ್ದಿತ್ತೇನೋ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಅನ್ನು ಕೂಡ ಪಡ್ತಾ ಇದ್ದಾರೆ. ಅಥವಾ ಈಕೆಯನ್ನ ಕೊಲೆ ಮಾಡೋದು ಒಂದು ಪ್ರೀ ಪ್ಲಾನ್ಡ್ ಆಗಿತ್ತಾ? ಆಬ್ವಿಯಸ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರೀ ಪ್ಲಾನ್ಡ್ ಆಗಿದೆ, ಬಟ್ ಪ್ರೀ ಪ್ಲಾನ್ಡ್ ಆಗಿ ಕೊಲೆ ಮಾಡೋದಕ್ಕೆ ಏನ್ ಬೇಕಾಗಿತ್ತು ಇವ್ನಿಗೆ ಏನ್ ಬೇಕಾಗಿತ್ತು ಅನ್ನೋದು ಒಂದು ಪ್ರಶ್ನೆ. ಆಬ್ವಿಯಸ್ಲಿ ಈಗ ಹುಡುಗಿಯ ತಂದೆ ಅವ್ರ ಫ್ಯಾಮಿಲಿನ ನೋಡೋದಾದ್ರೆ ಅವರು ವೆಲ್ ಸೆಟಲ್ಡ್, ತುಂಬಾ ರಿಚ್ ಆಗಿದ್ದಾರೆ. ಅಂಡ್ ಆಲ್ಸೋ ಕೃತಿಕಾ ರೆಡ್ಡಿಗೆ ಇದ್ದಂತ ವಿಷನ್ ನೀವು ಕೇಳಿದ್ರೆ ನಿಮ್ಗೂ ಕೂಡ ಮನಸ್ಸು ಒಂದ್ ಸ್ವಲ್ಪ ನೋವಾಗ್ಬೋದು. ಆಕೆಗೆ ಬಡ
ಮಕ್ಕಳಿಗೆ ಅಥವಾ ಬಡವರಿಗೆ ಪ್ರಾಪರಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಬಡವ್ರನ್ನ ಟ್ರೀಟ್ ಮಾಡಬೇಕು, ಅಂಡರ್ ಪ್ರಿವಿಲೇಜ್ ಪೀಪಲ್ಸ್ಗಳಿಗೆ ಟ್ರೀಟ್ಮೆಂಟ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕನಸಿತ್ತಂತೆ. ಆಕೆದು ಅದೊಂದು ಉದ್ದೇಶ ಇತ್ತಂತೆ ಲೈಫಲ್ಲಿ. ಅದಕ್ಕೋಸ್ಕರ ಅವ್ರ ತಂದೆ ಒಂದು ಪ್ರೈವೇಟ್ ಹಾಸ್ಪಿಟಲ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರನ ಮಾಡ್ಕೊಂಡಿದ್ರಂತೆ. ಇನ್ಫ್ಯಾಕ್ಟ್ ಇನ್ನೇನು ಅದನ್ನು ಮುಗಿಸಿ ಲಾಂಚ್ ಮಾಡುವಂಥ ಪ್ಲಾನಲ್ಲೂ ಕೂಡ ಇದ್ರಂತೆ. ಅದೇ ಟೈಮಲ್ಲಿ ಇನ್ನೇನು ನಡಿಬೇಕಾಗಿತ್ತು, ಅದಕ್ಕೂ ಮುಂಚೆನೇ ಈ ಥರ ಒಂದು ಘಟನೆ ಆಗುತ್ತೆ. ಈಗ ಕೃತಿಕಾ ರೆಡ್ಡಿ ಸತ್ತೋದಂಥ ಆ ಮನೆ ಇದೆಯಲ್ಲ, ಆ ಮನೆಯನ್ನು ಅವರ ತಂದೆ ಈಗ ದಾನ ಮಾಡಿದಾರಂತೆ ಒಂದು ಟೆಂಪಲ್ಗೆ. ಯಾವ ಟೆಂಪಲ್ ಅಂತ ಗೊತ್ತಿಲ್ಲ, ಬಟ್ ಒಂದು ಟೆಂಪಲ್ಗೆ ಅವರು ದಾನವನ್ನು ಮಾಡಿದಾರಂತೆ. ದಟ್ ಕಾಸ್ಟ್ ಅರೌಂಡ್ 3 to 4 crores ಅಂತ ಆ ಮನೆಯ ವ್ಯಾಲ್ಯೂಯೇಷನ್. ಇವಾಗ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ಆತನನ್ನು ಕಸ್ಟಡಿನಲ್ಲಿ ಇಟ್ಕೊಂಡು. ಈಗ ಪೊಲೀಸ್ನವರು ಏನೇನು ಹುಡುಕೋದು ಬಾಕಿ ಇದೆ ಅಂತಂದರೆ, ನಂಬರ್ 1 ಆತ ಪ್ರೊಫೋಫೋಲ್ನ ಯಾವ ರೀತಿ ತಂದ, ಎಲ್ಲಿಂದ ತಂದ ಅಂತ ಹೇಳ್ಬಿಟ್ಟು. ಇನ್ನೊಂದು, ಆತನ ಉದ್ದೇಶ ಏನಾಗಿತ್ತು, ಯಾಕೆ ಆಕೆಯನ್ನು ಕೊಂದ ಅಂತ ಹೇಳ್ಬಿಟ್ಟು. ಅವರಿಬ್ಬರ ಮಧ್ಯೆ ನಡೆದಂಥ ವಾಟ್ಸಪ್ ಚಾಟಿಂಗ್ ಆಗಲಿ ಅದನ್ನೆಲ್ಲ ರಿಕವರ್ ಮಾಡ್ಕೊಂಡಿದ್ದಾರೆ, ಅಂದರೆ ಅದನ್ನೆಲ್ಲ ತೊಗೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಆ್ಯಂಡ್ ಆಲ್ಸೋ ಆತ ಈ ಪ್ರೊಪೋಫೋಲ್ನ ತೊಗೊಳೋದಕ್ಕೆ ಅಂತ ಏನಾದರೂ ಮೆಡಿಕಲ್ ಶಾಪ್ಗೆ ಹೋಗಿದ್ರೆ ಅಥವಾ ಎಲ್ಲೆಲ್ಲಿ ಓಡಾಟ ಮಾಡಿದ್ದಾನೆ ಅದರದ್ದು CCTV ಕ್ಯಾಮ್ರಾದು ಕ್ಯಾಪ್ಚರ್ ಆಗಿರುವಂಥ CCTV ಫುಟೇಜ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ ಅಂತ ಒಂದಿದೆ. ಆ್ಯಂಡ್ ಹುಡುಗಿಯ ತಂದೆ ತಾಯಿ ಅವ್ರುಗಳನ್ನೂ ಕರೆಸಿ ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಹುಡುಗಿಯ ಅತ್ತೆ ಮಾವ ಅಂದರೆ ಹುಡುಗನ ತಂದೆ ತಾಯಿ ಅವ್ರನ್ನೂ ಕೂಡ ಕರೆಸಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದರಲ್ಲಿ ಅವ್ರ ಕೈವಾಡ ಏನಾದರೂ ಇದೆಯಾ ಅದನ್ನು ಕೂಡ ತಿಳ್ಕೊತಾರೆ. ಈಕೆ ಮೇಲೆ ಏನಾದರೂ ಮದುವೆ ಆದ ಮೇಲೆ ಏನಾದರೂ ಬೇರೆ ಏನಾದರೂ ಒತ್ತಡ ಏರಿದ್ರಾ ಅಥವಾ ಏನಾದರೂ ಬೇರೆ ಏನಾದರೂ ನಡೆದಿತ್ತಾ ಅಂತ ಅದನ್ನು ಕೂಡ ತಿಳ್ಕೊತಾರೆ. ಅದೆಲ್ಲ ತಿಳ್ಕೊಂಡ ನಂತರ ಆತನಿಗೆ ಆಬ್ವಿಯಸ್ಲಿ ಏನೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗುತ್ತೆ. ಲೇಟೆಸ್ಟ್ ಮಾಹಿತಿ ಪ್ರಕಾರ ಆತ ನಾನೇ ಕೊಲೆ ಮಾಡಿರೋದು ಅಂತ ಒಪ್ಕೊಂಡಿದ್ದಾನಂತೆ. ಆ್ಯಂಡ್ ಅದಕ್ಕೆ ಕಾರಣ ಅವ್ನು ಕೊಟ್ಟಿರೋವಂಥದ್ದು ಒಂದು ನ್ಯೂಸ್ ಚಾನಲ್ ಹೇಳಿದರೆ, ಆಕೆಗಿದ್ದಂಥ ಈ ಗ್ಯಾಸ್ಟ್ರಿಕ್ಕು ಮತ್ತು ನಾಸಿಯಾ, ಅಂದರೆ ಏನೇ ತಿಂದ್ರೂ ಏನೇ ಕುಡಿದ್ರೂ ಆಕೆ ವಾಮಿಟ್ ಮಾಡ್ತಿದ್ಲು. ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಪಾರ್ಟಿಗೆ ಅಂತ ಆಕೆನ ಕರ್ಕೊಂಡು ಹೋದರೆ ಅವ್ರ ಮುಂದೆನೇ ಆಕೆ ಏನೋ ತಿಂದು ನಾರ್ಮಲಾಗಿ ಏನೋ ಕುಡಿದ್ರೂ ವಾಮಿಟ್ ಮಾಡ್ತಿದ್ಲು. ಅದನ್ನು ನೋಡಿ ನನ್ನ ಫ್ರೆಂಡ್ಸು ಆಡ್ಕೊತಾ ಇದ್ರು ಅಂತ ಒಂದೇನೋ ನ್ಯೂಸಲ್ಲಿ ಹೇಳಿದ್ರು. ಅದನ್ನು ಕೇಳಿ ಸಚ್ ಎ ನಾನ್ಸೆನ್ಸ್ ಅನಿಸ್ತು ನನಗೆ. ಅಷ್ಟೊಂದು ಹೈಲಿ ಎಜುಕೇಷನ್ ಇಟ್ಕೊಂಡು ಅಷ್ಟೊಂದು ಫಿನಾನ್ಷಿಯಲಿ ಸೆಟಲ್ ಆಗಿರೋರು, ಪಬ್ಲಿಕ್ನ ಡೈಲಿ ಟ್ರೀಟ್ ಮಾಡ್ತಿರೋರು, ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತಿರೋರು, ಇಷ್ಟು ಒಂದು ಸಿಲ್ಲಿ ನಾನ್ಸೆನ್ಸ್ ರೀಸನ್ಗೆ ಒಬ್ಬರನ್ನ ಕೊಲೆ ಮಾಡಬೇಕು ಅನ್ನುವಂಥ ಒಂದು ಥಾಟ್ ಬರುತ್ತಲ್ಲ, ಅಂಥ ವ್ಯಕ್ತಿ ಈ ಸಮಾಜಕ್ಕೆ ಫಿಟ್ ಅಲ್ವೇ ಅಲ್ಲ. ಆಫ್ಟರ್ 6 months FSL ರಿಪೋರ್ಟ್ ಬರೋದಕ್ಕೆ ಡಿಲೇ ಆಗೋದಕ್ಕೆ ಕಾರಣ ಏನು ಅಂತ ಪೊಲೀಸ್ ಕಮಿಷನರು ಏನು ಹೇಳಿದ್ದಾರೆ ಅಂದರೆ, ಈ FSL ರಿಪೋರ್ಟ್ಗೆ ಅಂದರೆ ಈ ಫಾರೆನ್ಸಿಕ್ ಲ್ಯಾಬ್ಗೆ ಏನೇನು ರಿಪೋರ್ಟ್ಗಳು ತೆಗಿಬೇಕು ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಹೋಗುತ್ತಲ್ಲ, ಅದು ಕ್ಯೂ ಸಿಸ್ಟಮಲ್ಲಿ ಹೋಗುತ್ತಂತೆ. ಈಗ ಕರ್ನಾಟಕದಲ್ಲಿ ಎಷ್ಟೊಂದು ಕೇಸ್ಗಳು ನಡೆಯುತ್ತೆ. ಎವ್ರಿ ಕೇಸಿಗೆ ಒಂದೊಂದು ಟೆನ್ಯೂರ್ ಇರುತ್ತೆ, ಯಾವುದು ಒಂದು ಎಮರ್ಜೆನ್ಸಿ ಇರುತ್ತೆ, ಅದನ್ನು ಬೇಗ FSL ಅವರು ರಿಪೋರ್ಟ್ ಬೇಗ ಆಚೆಗೆ ಹಾಕ್ತಾರೆ. ಯಾವುದಕ್ಕೆ ಅಂದರೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಅಥವಾ ಫಸ್ಟ್ ಇನ್ ಫಸ್ಟ್ ಔಟ್ ಆ ಬೇಸಿಸ್ ಮೇಲೆ ಒಂದು ರಿಪೋರ್ಟು ಆಚೆಗೆ ಬರುತ್ತೆ. ಸೊ ಅದೇ ಕಾರಣಕ್ಕೆ 6 ತಿಂಗಳು ತೊಗೊಂಡಿದೆ ಅಂತ ಅವರು ಉತ್ತರನ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಕೃತಿಕಾ ರೆಡ್ಡಿ ಅವರ ಒಂದು ದುರಂತ ಕತೆ. ಇದರಿಂದ ನೀವು ಇನ್ ಜನರಲ್ ಆಗಿ ಮಾತಾಡಬೇಕು ಅಂತಂದರೆ, ಯೂಶ್ವಲಿ ಯಾವುದೇ ಒಂದು ಮ್ಯಾರೇಜ್ ಫೇಲ್ ಆಗೋದಕ್ಕೆ ಕಾರಣಗಳು 100 ಇರ್ಬೋದು. ಬಟ್ ಮೇಜರ್ ಕಾರಣಗಳು ಏನಿರ್ಬೋದು ಅಂತ ನೀವು ಯೋಚನೆ ಮಾಡೋದಾದರೆ, ಒಂದು ದುಡ್ಡು, ಇನ್ನೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಇನ್ನೊಂದು ಅವ್ರಿಗಿರುವಂಥ ಕ್ಯಾರೆಕ್ಟರ್ಸ್, ಅವ್ರ ಸುತ್ತಮುತ್ತ ಇರುವಂಥ ಕ್ಯಾರೆಕ್ಟರ್ಸ್. ಸುತ್ತಮುತ್ತ ಅಂದರೆ ಅತ್ತೆ ಮಾವ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಥವಾ ಅವ್ರ ಫ್ರೆಂಡ್ಸ್ ಇರ್ಬೋದು, ಯಾರಾದರೂ ಆಗಿರ್ಬೋದು, ಆ ಕ್ಯಾರೆಕ್ಟರ್ಸ್ಗಳು. ದುಡ್ಡು ಅಂದರೆ ಈಗ ಡೌರಿ ಸಮಸ್ಯೆ ಅಥವಾ ಬಟ್ ಇನ್ನೊಂದು ದುಡ್ಡಿನ ಮೇಲೆ ಆಸೆ ಇದ್ದವರು ಏನೇನೋ ಮಾಡ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ಲು ರೀಸೆಂಟಾಗಿ ತಮಿಳ್ನಾಡಲ್ಲಿ ಒಂದು ನಡೀತಲ್ಲ, ಆಕೆನೇ ಔಷಧಿ ಕುಡಿದು ಆತ್ಮಹತ್ಯೆ ಮಾಡ್ಕೊತಾಳಲ್ಲ, ಅದೊಂದು ಇನ್ಸಿಡೆಂಟ್ ನೋಡಿದ್ರೆ ಡೌರಿ ಸಮಸ್ಯೆ ಅಂತ ಗೊತ್ತಾಗುತ್ತೆ. ಬಟ್ ಇನ್ನೊಂದು ಏನಂದರೆ, ಗಂಡನ ಕ್ಯಾರೆಕ್ಟರು ಸರಿ ಇಲ್ಲ ಅಂದ್ರೂ ಕೂಡ ಈ ಥರ ಸಮಸ್ಯೆ ಆಗುತ್ತೆ, ಅಥವಾ ಹೆಂಡತಿಯ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೂ ಕೂಡ ಈ ಥರ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಸೊ ಮ್ಯಾರೇಜು ಫೇಲ್ ಆಗೋದಕ್ಕೆ 108 ಸಮಸ್ಯೆಗಳಿದೆ. ಆದರೆ ಇತ್ತೀಚೆಗೆ ಹೈಲಿ ನಡೀತಾ ಇರೋವಂಥದ್ದು ನೋಡಿದ್ರೆ ನೀವು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳೇ ಸುಮಾರು ಸ್ಟೋರಿಗಳಿದೆ. ಅದನ್ನೆಲ್ಲ ನೋಡ್ತಾ ಹೋದರೆ ಅದು ಎಸ್ಪೆಷಲಿ ಹುಡುಗಿ ಕಡೆ ಆಗಲಿ ಹುಡುಗನ ಕಡೆ ಆಗಲಿ ಎರಡು ಕಡೆನೂ ಇದೆ. ಇಟ್ಸ್ ನಾಟ್ ಓನ್ಲಿ ಒನ್ ಪರ್ಸನ್ ಮಾಡ್ತಿದ್ದಾರೆ ಅಂತೆಲ್ಲ. ಆ್ಯಂಡ್ ಇಂಥದನ್ನೆಲ್ಲ ಸಮಾಜದಲ್ಲಿ ನೋಡುವಂಥ ತಂದೆ ತಾಯಿಗಳು ಸ್ವಲ್ಪ ಎಚ್ಚೆತ್ಕೋಬೇಕಾಗಿರೋ ವಿಷಯ ಏನಂದರೆ, ತಮ್ಮ ಮಕ್ಕಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಇದಕ್ಕೂ ಮುಂಚೆನೂ ಕೆಲವು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಇತ್ತೀಚೆಗೆ ಮ್ಯಾರೇಜ್ ಅನ್ನೋದು ಒಂದು ರೀತಿ ಸ್ಟೇಟಸ್ ಆಗಿದೆ, ಆಡಂಬರ ಆಗಿದೆ, ಮತ್ತು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಯಾರನ್ನು ಕ್ಯಾರೆಕ್ಟರ್ ನೋಡೋದು, ಅವರು ಬ್ಯಾಕ್ಗ್ರೌಂಡ್ ನೋಡೋದು, ಜೀವನದಲ್ಲಿ ಮುಂದೆ ಏನಾದರೂ ಈ ಥರ ತೊಂದರೆಗಳು ಆಗದೇ ಇರೋ ರೀತಿ ನನ್ನ ಮಕ್ಕಳನ್ನ ನೋಡ್ಕೊತಾರೆ, ಅಂದರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಥಾಟ್ ಪ್ರೊಸೆಸ್ಸು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾಯಿದ್ದಾರೆ. ಇವಾಗ ದುಡ್ಡಿದ್ರೆ ಮದುವೆ, ದುಡ್ಡಿದ್ರೆ ಪರ್ಫೆಕ್ಟ್, ಆಲ್ ಗುಡ್, ಕ್ಯಾರೆಕ್ಟರ್ ಬಗ್ಗೆ ಯಾರು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋ ರೀತಿ ತುಂಬ ನಡೀತಾ ಇದೆ, ನಮ್ಮ ಕಣ್ಮುಂದೆ ನಡೀತಾ ಇದೆ, ನಾವು ನೋಡಿದ್ದೀವಿ. ಸೊ ಅದರ ಒಂದು ವಿಚಾರದಲ್ಲಿ ಎಚ್ಚೆತ್ಕೋಬೇಕಾಗಿರುವಂಥ ತಂದೆ ತಾಯಿಗಳು ಎಚ್ಚೆತ್ಕೋಬೇಕು. ಕೃತಿಕಾ ರೆಡ್ಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂಥ 100 ಜನಗಳ ಜೀವವನ್ನು ಕಾಪಾಡುವಂಥ ಶಕ್ತಿ ದೇವರೆಲ್ಲರೂ ಕೊಡೋದಿಲ್ಲ. ಕೊಟ್ಟಂಥವರು
ಸ್ವಲ್ಪ ಒಳ್ಳೆ ಮನಸ್ಸಿಂದ ಇದ್ದರೆ ತುಂಬಾ ಒಳ್ಳೆಯದು. ನೀವೇನಾದರೂ ಈ ವಿಡಿಯೋಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈ ವಿಡಿಯೋನ ನಿಮ್ಮೆಲ್ಲ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ. ಮದುವೆ ಅಂದರೆ ಬರೀ ದುಡ್ಡನ್ನ ನೋಡೋದಷ್ಟೇ ಇಂಪಾರ್ಟೆಂಟ್ ಆಗಿರೋದಿಲ್ಲ, ಸ್ಟೇಟಸ್ನ ನೋಡೋದಷ್ಟೇ ಇಂಪಾರ್ಟೆಂಟ್ ಆಗಿರೋದಿಲ್ಲ, ಕ್ಯಾರೆಕ್ಟರ್ ಅನ್ನೋದು ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು ಅಂತ ಸ್ವಲ್ಪ ಅವ್ರಿಗೂ ಅರ್ಥ ಆಗಲಿ ತಿಳಿಸಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.